ಈಗಿನ ಕಾಲದ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಎಷ್ಟೆಷ್ಟು ಕೂಡ ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮೊಬೈಲ್ ಅನ್ನೋದು ಮಕ್ಕಳನ್ನ ಹಾಳು ಮಾಡ್ತಾ ಇದೆ. ಮೊಬೈಲ್ ನೋಡಿ ಸಣ್ಣ ಸಣ್ಣ ಮಕ್ಕಳು 3 ವರ್ಷದ್ದು 4 ವರ್ಷದ ಮಕ್ಕಳು ಯಾವ ಮಟ್ಟಕ್ಕೆ ತಯಾರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ನೋಡಿ, ಕಾರ್ ಕವರ್ ಒಳಗಡೆ 1-2 ಮಕ್ಕಳು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಕಾರ್ ಕವರ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ. ಈ ಮೊಬೈಲಲ್ಲಿ ಏನೇನೋ ರೀಲ್ಸ್ಗಳು ಅದು ಇದು ಬರ್ತಾ ಇದೆ ನೋಡಿ, ಒಬ್ರನ್ನೊಬ್ರು ತಪ್ಕೊಂಡು ಬೇರೆ ಏನೋ ಒಂದು ಕೆಟ್ಟದಕ್ಕೆ ಪ್ರಚೋದನೆ ಆಗ್ತಾ ಇದೆಯೇನೋ ಇದು ಮೊಬೈಲ್ಗಳು. ಸಣ್ಣ ಸಣ್ಣ ಹುಡುಗರು, ಜಾಸ್ತಿ ದೊಡ್ಡವರು ಅಲ್ಲ, 3 ವರ್ಷ 4 ವರ್ಷದ ಮಕ್ಕಳು, ಅದು ಕಾರ್ ಕವರ್ ಅಂದ್ರೆ ಮರೆನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಾವು ಮೊಬೈಲ್ಗಳನ್ನ ಕೊಡ್ತೀವಿ. ಮೊಬೈಲಲ್ಲಿ ರೀಲ್ಸ್ಗಳು, ಅದರಲ್ಲೂ ಎಷ್ಟೆಷ್ಟೋ ರೀಲ್ಸ್ಗಳು ಬರ್ತಾ ಇದೆ ಬಿಡಿ. ಜನಕ್ಕೆ ಏನಾಗೋಗಿದೆ, ಮಕ್ಕಳು ಹೇಗೋ ಟೈಮ್ ಪಾಸ್ ಆಗ್ಬಿಟ್ರೆ ಸಾಕು, ನಮಗೆ ಟೆನ್ಷನ್ ಬೇಡ ಅಂತ ಕೊಟ್ಬಿಡ್ತೀವಿ. ಆ ಸಣ್ಣ ಹುಡುಗ 3 ವರ್ಷ ಇರಬೇಕು, ಆ ಹುಡುಗ ಯಾವ ಮಟ್ಟಕ್ಕೆ ರೆಡಿ ಆಗಿರ್ಬೇಕು ಮೊಬೈಲ್ಗಳನ್ನ ನೋಡಿ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ. ಇದು ಅಂತ ಅಲ್ಲ, ಬೇರೆ ಬೇರೆ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು. ಈ ತರ ನೋಡಿ ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರ ಇರಲಿ. ಪ್ಲಸ್ ಆಪ್ಷನ್ ಇಲ್ಲ ಮೊಬೈಲಲ್ಲಿ ರೀಲ್ಸ್ಗಳು. ಯಾರೋ ದೊಡ್ಡವರು, ಅದರಲ್ಲೂ ನಾರ್ತವ್ರಂತೂ ದುಡ್ಡುಗೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ. ಅದರಿಂದ ಮಕ್ಕಳು ಅದನ್ನೇ ನೋಡಿ ಅದನ್ನೇ ಕಲಿತಾ ಇದ್ದಾರೆ. ಅದನ್ನು ಇಲ್ಲಿ ನೋಡ್ಬೋದು, ಕಾರ್ ಕವರ್ ಒಳಗಡೆ ಹೋಗಿ ಮಾಡ್ತಾ ಇರೋರು ನೆಕ್ಸ್ಟ್ ಫ್ಯೂಚರ್ ಬೇರೆ ಈ ಜನ ಇಲ್ಲದೆ ಇರೋ ಪ್ರದೇಶಕ್ಕೆ ಹೋಗಿ ಈ ಮಟ್ಟಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಇದ್ರ ಬಗ್ಗೆ ಎಚ್ಚರ ಇರಲಿ. ಮಕ್ಕಳಿಗೆ ಮೊಬೈಲ್ ಎಂತಕ್ಕೆ ಬೇಕೋ, ಅವಶ್ಯಕತೆ ಇದೆಯಾ ಕೊಡೋಣ, ಅವಶ್ಯಕತೆ ಇಲ್ಲದೆ ಇದ್ದಾಗ ಮೊಬೈಲ್ ಕೊಡೋದಾಗ್ಲಿ ಇನ್ನೊಂದು ಕೊಡೋದಾಗ್ಲಿ, ಅದರಲ್ಲೂ ರೀಲ್ಸ್ಗಳನ್ನ ನೋಡೋದಕ್ಕೆ ಬಿಡೋದಾಗ್ಲಿ ನನ್ನ ಅನಿಸಿಕೆ ತಪ್ಪು. ಒಂದ್ಸಲ ಯೋಚನೆ ಮಾಡಿ. ಇನ್ನು ದೊಡ್ಡವರು ರೀಲ್ಸ್ಗಳನ್ನ ಮಾಡಿ ಬಿಡ್ತಾ ಇರ್ತೀರಾ, ಹಾಗೆ ಹೀಗೆ ನಾವಿಬ್ರು ಗಂಡ ಹೆಂಡತಿ, ನಾವಿಬ್ರು ಲವರ್ಸು ಅಂತ, ಅದನ್ನ ನೋಡಿ ಮಕ್ಕಳು ಕಲಿತಾರೆ. ಆದಷ್ಟು ಇಂಥದ್ದನ್ನ ಅವಾಯ್ಡ್ ಮಾಡಿ. ಇಲ್ಲ ಅಂದ್ರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಯಾವ್ದನ್ನ ನೋಡಬಾರ್ದು ಅಂಥದ್ದನ್ನೆಲ್ಲ ನೋಡ್ತಾರೆ, ಯಾವ್ದಾವ್ದು ಅನುಭವಿಸ್ಬಾರ್ದು ಅಂಥದ್ದನ್ನೆಲ್ಲ ಅನುಭವಿಸ್ತಾರೆ. ಅದಕ್ಕೆ ನಾವೇ ಕಾರಣ ಆಗ್ತೀವಿ. ಆದಷ್ಟು ಮಕ್ಕಳಿಂದ ಮೊಬೈಲ್ ದೂರ ಇಡಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಇನ್ನ ಈ ತರದ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳೋಣ.